ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ. ಇವುಗಳಿಂದ ತನ್ನ ಬತ್ತಳಿಕೆಯನ್ನು ತುಂಬಿದವನು ಧನ್ಯನು. ಊರು ಭಾಗದಲ್ಲಿ ವೈರಿಗಳ ಸಂಗಡ ವ್ಯಾಜ್ಯವಾಡುವಾಗ ಅಂಥವರು ಅಪಮಾನ ಹೊಂದುವುದಿಲ್ಲ. ಆಮೇನ್. ಈ ಕೀರ್ತನೆ ಭಾಗವನ್ನು ವ್ಯಾಖ್ಯಾನ ಮಾಡಲು ಅಮ್ಮವನ್ನು ಇಲ್ಲೇ ಕರೆಯುತ್ತೇನೆ. ನಮ್ಮ ಅಮ್ಮ ಮಧ್ಯದಲ್ಲಿ 2 ತಿಂಗಳು ಇದ್ದರು. ನೆಕ್ಸ್ಟ್ ತಿಂಗಳು ಅವರು ಪಾಂಡಿಚೇರಿ, ತಮಿಳುನಾಡು ಮತ್ತು ಕೇರಳ 3 ಸ್ಥಳಗಳಲ್ಲಿಯೂ ಅವರು ಸೇವೆಗೆ ಹೋಗ್ತಾ ಇದ್ದಾರೆ. ದೇವರವರ ಸೇವೆಗಳನ್ನು ಆಶೀರ್ವದಿಸಲಿ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸಂಗೀತ 127 ಸಂಗೀತ 127 ಕೀರ್ತನೆಯನ್ನು ನಾವು ಇವತ್ತು ಧ್ಯಾನಿಸುತ್ತಿದ್ದೇವೆ. ಈ ಕೀರ್ತನೆ ಭಕ್ತರು ಯೆರೂಸಲೇಮ್ ದೇವಾಲಯಕ್ಕೆ ಪ್ರಯಾಣವಾಗಿ ಹೋಗುವಾಗ ಈ ಕೀರ್ತನೆ ಭಾಗವನ್ನು ಹಾಡುತ್ತಾ ಅವರು ಹೋಗುತ್ತಾರೆ. ಅದಕ್ಕೆ ನಾವು ಯಾತ್ರಾ ಗೀತ ಅಂತ ನಾವು ಅದನ್ನು ಹೇಳುತ್ತೇವೆ. யாத்திரை கீதம் சங்கீதத்தை அவங்க மனதோடு அப்படியே கர்த்தர்களை எல்லா வார்த்தையும் வைத்து ஒரு சந்தோஷத்தோடு பாடிக்கொண்டே போகலாம். ಈ ಕೀರ್ತನೆಯನ್ನು ಭಕ್ತರು ದೇವರ ಮೇಲೆ ನಂಬಿಕೆ ಇಟ್ಟು ಪೂರ್ಣ ಮನಸ್ಸಿಂದ ಹಾಡುತ್ತಾ ಯೆರೂಸಲೇಮ್ ದೇವಾಲಯಕ್ಕೆ ಅವರು ಹಬ್ಬಕ್ಕೆ ಹೋಗುವರು. ಇದರಲ್ಲಿ ಇರುವ ಮೊದಲನೇ ವಾಕ್ಯವನ್ನು ಇವತ್ತು ನಾವು ನೋಡೋಣ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. கர்த்தர் ஒரு காரியத்தை செய்யாட்டா அந்த காரியத்துல எந்த விதமான பலனும் கிடையாது. ಕರ್ತರು ಒಂದು ಕಾರ್ಯವನ್ನು ನಡೆಸಿದರೆ ಆ ಕಾರ್ಯ ನಮಗೆ ಫಲವನ್ನು ಕೊಡುವುದಿಲ್ಲ. கர்த்தர் வீட்டை கட்டினாதான் அந்த வீடு என்ன செய்யும்? ಸ್ಥಳமாகவும் ஒரு ಆಶೀರ್ವಾದமாகவும் ಸಮಾಧಾನವೂ ಸಂತೋಷ. ಒಂದು ಮನೆಯನ್ನು ದೇವರು ಕಟ್ಟಬೇಕು. ಅವರು ಕಟ್ಟಿದರೆ ಮಾತ್ರ ಆ ಮನೆಯಲ್ಲಿ ಆಶೀರ್ವಾದವು, ಸಮಾಧಾನವು, ಸಂತೋಷವು ತುಂಬಿ ಇರುವವು. கர்த்தர் மேல் வீட்டை கட்டணும். ಕರ್ತನ ಮೇಲೆ ನಾವು ಮನೆಯನ್ನು ಕಟ್ಟಬೇಕು. நம்முடைய எல்லா காரியத்தையும் கர்த்தர் மேல் வைத்து செய்யணும். ನಾವು ನಮ್ಮ ಜೀವನದಲ್ಲಿ ಮಾಡುವ ಎಲ್ಲಾ ಕಾರ್ಯದಲ್ಲಿಯೂ ಕರ್ತನ ಮೇಲೆ, ಅಂದ್ರೆ ಕರ್ತನ ಮೇಲೆ ನಂಬಿಕೆ ಇಟ್ಟು ಅದ್ರ ಮೇಲೆ ನಾವು ಮನೆಯನ್ನು ಕಟ್ಟಬೇಕು, ನಮ್ಮ ಕಾರ್ಯಗಳನ್ನು ಮಾಡಬೇಕು. சொந்த பிரயாசத்திலையும் சொந்த பிளான் போட்டு நம்ம செய்யறோம், கர்த்தர் வீட்டு கட்டுறோம். ஆனா அதை விட நம்ம நல்ல ஜெபத்துல தேவ சமூகத்துல இருந்து ஆண்டவர் மேல பார்த்து வைத்து ஆண்டவர் மேல எல்லாத்தையும் கர்த்தர் மேல வைத்து நம்ம இந்த வீட்டை கட்டும் போது அது ஆசீர்வாதமா இருக்கும். ನಾವು ಎಲ್ಲಾ ಕಾರ್ಯಗಳನ್ನು ನಾವು ನಮ್ಮ ಯೋಜನೆಗಳನ್ನು ಮಾಡಿಕೊಂಡು ಅದನ್ನು ಅನುಸರಿಸಿ ನಾವು ಕಟ್ಟುವಾಗ ಕೆಲವು ಸಾರಿ ನಮಗೆ ಸೋಲುಗಳು ಬರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ಪ್ರಾರ್ಥನೆಯಲ್ಲಿಯೂ ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಯೋಜನೆಗೆ ಅನುಸಾರವಾಗಿ ನಾವು ಕಟ್ಟುವಾಗ ನಾವು ಜಯವನ್ನು ಹೊಂದುವೆವು. ಹೆಂಗೆ ನಾವು ಕರ್ತನ ಮೇಲೆ ನಮ್ಮ ಮನೆಯನ್ನು ಕಟ್ಟುವುದು ಇವತ್ತು ನಾವು ನೋಡೋಣ. ನಮ್ಮ வீட்ல நல்ல ஜெபம், அதிகாலை ஜெபம், வேத வாசிப்பு, துதி, ஆராதனை, நம்ம ஆண்டவர் மேல எப்பவும் ஜெபம் இப்படி இருந்தே நம்ம வீட்டுல இருந்தா அந்த வீடு கர்த்தர் மேல கட்டப்படும். ಹೆಂಗೆ ನಾವು ಕಟ್ಟಬೇಕು? ನೀವು ನೋಡಿದ್ರೆ ನಾವು ನಮ್ಮ ಮನೆಗಳಲ್ಲಿ ವೈದಿಕವಾಗಿ ಮಾಡಬೇಕಾದ ಪ್ರಾರ್ಥನೆಗಳು, ಕುಟುಂಬದ ಪ್ರಾರ್ಥನೆಗಳು, ಸತ್ಯವೇದ ಧ್ಯಾನ ಎಲ್ಲ ನಾವು ಮಾಡಿ ದೇವರಿಗೆ ಮೆಚ್ಚುಗೆಯಾಗಿರುವ ರೀತಿಯಲ್ಲಿ ನಾವು ಬದುಕುವುದೇ ನಾವು ಕರ್ತನ ಮೇಲೆ ನಮ್ಮ ಮನೆಯನ್ನು ಕಟ್ಟುವುದು. நமக்கு சில நிறைய பிரச்சனைகள், பாடுகள் இதெல்லாம் வரும்போது நமக்கு ஜெபம் பண்ண முடியாது, வேதம் வாசிக்க முடியாது, நம்ம துதிக்க முடியாது. இப்படி சாத்தான் இதை தடை பண்ணுவோம். ಹಲವು ಸಾರಿ ನಮ್ಮ ಜೀವನದಲ್ಲಿ ನಾವು ಸಮಸ್ಯೆಗಳನ್ನು ಸಂಧಿಸುವಾಗ ಪ್ರಾರ್ಥನೆ ಮಾಡಕ್ಕೆ ಆಗದೆ, ಸತ್ಯವೇದವನ್ನು ಧ್ಯಾನಿಸುವ ಆಗದೆ ಪರಿಸ್ಥಿತಿಗಳು ಬರುತ್ತೆ. ಸೈತಾನ ಅದನ್ನು ತಡೆ ಮಾಡುತ್ತಾನೆ. கர்த்தர் தான் நமக்கு எல்லா ஜீவன் சுகன் பலன் படிச்ச வழி, சத்தியம், ஜீவனை படிச்சப்போ கர்த்தர் தான் எல்லாமே. அப்ப
அப்போ கர்த்தர் நமக்கு ஆசீர்வாதம் தரணும், சமாதானத்தை தரணும், கர்த்தர் நமக்கு எல்லாவற்றையும் தரணும். நம்ம விசுவாசித்து அவர் சமூகத்தில் ஜெபிக்கும் போது கர்த்தர் ಮೇಲೆ வீட்டை ಕಟ್ಟೋದಕ್ಕೆ ಆ ಪರಿಸ್ಥಿತಿಗಳು ಬರುವಾಗ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ಹಂಗೆ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಎಲ್ಲ ತಡೆಗಳನ್ನು ಮುರಿದಾಕಿ ನಮಗೆ ಜಯವನ್ನು ಕೊಡುವಂತವರಾಗಿರುತ್ತಾರೆ. அப்படி கர்த்தர் ಮೇಲೆ வீட்டை ಕಟ್ಟುம்போது ಆ ರೀತಿಯಲ್ಲಿ ನಾವು ಕರ್ತನ ಮೇಲೆ, ಯೇಸು ಕರ್ತನ ಮೇಲೆ ನಾವು ಮನೆಯನ್ನು ಕಟ್ಟುವಾಗ வீடு சமாதானமா இருக்கும், ಮನೆ ಸಮಾಧಾನಕರವಾಗಿರುವುದು, ஒரு பிரச்சனை இருக்காது, ಒಂದು ಸಮಸ್ಯೆಗಳು ಬರುವುದಿಲ್ಲ, ಎಲ್ಲ ಆಶೀರ್ವಾದமும் நமக்கு கிடைக்கும். ಎಲ್ಲ ಆಶೀರ್ವಾದಗಳು ದೇವರು ನಮಗೆ ನೀಡುವರು. நம்ம தேவைகளெல்லாம் தேவரே அறிந்து நமக்கு செய்வார். ನಮ್ಮ ಅಗತ್ಯತೆಗಳೆಲ್ಲವನ್ನು ದೇವರು ನಮಗೆ ಪೂರೈಸುವರು. இந்த கையின் பிரயாசம் ஆசீர்வதிக்கப்படும். ನಾವು ಕೈಟ್ಟು ಮಾಡುವ ಎಲ್ಲ ಕೆಲಸದಲ್ಲಿಯೂ ನಾವು ಆಶೀರ್ವಾದವನ್ನು ಹೊಂದುವೆವು. பாதை நம்முடைய கூடாரத்தை அணுகாது, ರೋಗಗಳು ನಮ್ಮ ಮನೆ ಹತ್ತಿರ ಬರುವುದಿಲ್ಲ, பொல்லாப்பு நேரிடாது, ಯಾವುದು ಕೇಡು ಸಂಭವಿಸುವುದಿಲ್ಲ. இந்த கவலை கண்ணீர் எல்லாமே நீங்கும். ನಮ್ಮ ಚಿಂತೆ ಭಾರಗಳು ಎಲ್ಲವನ್ನು ಕರ್ತನು ನೀಗಿಸುವರು. இதெல்லாம் ஏன் நமக்கு இருக்குன்னா ಎಲ್ಲ ಯಾಕೆ ನಮಗೆ ಇರುತ್ತೆ ಅಂದ್ರೆ கர்த்தர் மேல் வீட்டை கட்டல. ನಮ್ಮ ಜೀವಿತದಲ್ಲಿ ಕಷ್ಟಗಳು ಸಮಸ್ಯೆಗಳು ಬರುವ ಕಾರಣ ನಾವು ಹಲವು ಸಾರಿ ದೇವರ ಮೇಲೆ, ಕರ್ತನ ಮೇಲೆ ನಾವು ಮನೆಯನ್ನು ಕಟ್ಟುವುದು ಇಲ್ಲ. ಆದ್ರಿಂದ ಈ ಕಷ್ಟಗಳು ಬರುತ್ತವೆ. நம்முடைய குறைந்தம் ஜெபம் இல்ல, ನಮ್ಮ ಪ್ರಾರ್ಥನೆ ಕೊರತೆಗಳು, ஜெபம் இல்ல, வேத வாசிப்பு இல்ல, துதி இல்ல, ஒன்று இல்ல, வீட்டுல வெறுமையா இருக்கு. ನಾವು ಸತ್ಯವೇದ ಧ್ಯಾನಿಸುವುದಿಲ್ಲ, ನಾವು ದೇವರನ್ನು ಸ್ತುತಿಸುವುದಿಲ್ಲ, ಆರಾಧಿಸುವುದಿಲ್ಲ. ಆದರಿಂದ ಆ ಮನೆ ನೀವು ನೋಡಿದರೆ ಕೆಲವು ಮನೆಗಳು ಖಾಲಿಯಾಗಿ ದೇವರ ಪ್ರಸನ್ನತೆ ಇಲ್ಲದೆ ಇರುವುದನ್ನು ನಾವು ನೋಡಬಹುದು. அதுதான் பல பிரச்சனைகள் நமக்கு வருது. ದೇವರ ಪ್ರಸನ್ನತೆ ಇಲ್ಲದಿದ್ದರೆ ನಮ್ಮ ಮನೆಗಳಲ್ಲಿ ಹಲವಾರು ಸಮಸ್ಯೆಗಳನ್ನು ಸೈತಾನ ತರುವವನು. ரெண்டாவது வசனம், ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯನಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. இது இல்லாம நம்ம எல்லாமே நம்ம எழுந்து கஷ்டப்பட்டு வேலை பார்க்குது, நம்ம எல்லா பிரயாசப்படுறதெல்லாம் வேஸ்ட் தான். ದೇವರು ಇಲ್ಲದೆ ನಾವು ಮಾಡುವ ಎಲ್ಲ ಕೆಲಸಗಳು ಅದು ವ್ಯರ್ಥವಾಗಿರುತ್ತದೆ. ದೇವರು ಅದನ್ನು ಆಶೀರ್ವದಿಸಬೇಕು. ನಾವು ಪ್ರಾರ್ಥನೆ ಮಾಡಿಬಿಟ್ಟು ದೇವರ ಪ್ರಸಿದ್ಧದಲ್ಲಿ ನಾವು ನಂಬಿಕೆಯಿಂದ ಆರಾಧಿಸಿ ಹೋಗಿ ಕೆಲಸ ಮಾಡಿದರೆ ಅದರಲ್ಲಿ ಆಶೀರ್ವಾದ. ಒಂದು ವೇಳೆ ಅವರು ಇಲ್ಲದಿದ್ರೆ ಎಲ್ಲ ಅದೇನಾಗುತ್ತದೆ, ವೇಸ್ಟ್, ವ್ಯರ್ಥವಾಗುತ್ತದೆ. ಪ್ರಿಯಮಾನವಕ್ಕೆ ಅವರು ನಿದ್ರೆ ಅಳಿக்கிறார். ಇಲ್ಲಿ ನೀವು ನೋಡಿದ್ರೆ ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವವರಿಗೆ ದೇವರು ಏನ್ ಮಾಡ್ತಾರೆ, ನಿದ್ರೆಯನ್ನು ನೀಡುತ್ತಾರೆ. தூக்கம் இல்லாம மனக்கவலையோட பாரத்தோட இருந்து தூக்கம் இல்லாம நிறைய கஷ்டப்படுறாங்க. ಎಷ್ಟೋ ಜನರಿಗೆ ನಿದ್ರೆ ಇಲ್ಲದೆ ರಾತ್ರಿಯಲ್ಲಿ ಎಷ್ಟೋ ಹೊತ್ತು ಅವರು ಕೂತ್ಕೊಂಡಿರುತ್ತಾರೆ, ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಚಿಂತೆ, ಭಾರಗಳು, ಕಷ್ಟಗಳು ಹೆಚ್ಚಾಗಿರುವುದರಿಂದ ಆ ರೀತಿಯಲ್ಲಿ ನಡ್ತಾ ಇದೆ. கர்த்தர் வீட்டை கட்டும்போது நமக்கு சுகமான நித்திரை கிடைக்கும். ಇವತ್ತು ದೇವರು ಮಾತನಾಡಿದ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿಯೂ ಆರಾಧನೆಯಲ್ಲಿಯೂ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಯುವುದರಲ್ಲಿ ನಾವು ಮನೆಯನ್ನು ದೇವರ ಮೇಲೆ ಕಟ್ಟಿದರೆ ನಮಗೆ ಆಶೀರ್ವಾದಗಳು, ಚಿಂತೆ ಇಲ್ಲದೆ, ಚಿಂತೆ ರಹಿತ ಜೀವನ ನಮಗೆ ಸಿಗುತ್ತೆ. நம்ம பயப்பட வேண்டாம், பாரத்தை எல்லாம் அவர் எடுத்துருவார். ನಾವು ಹೆದರುವುದಕ್ಕೆ ಅವಶ್ಯಕತೆ ಇಲ್ಲ, ಆತನು ನಮಗೋಸ್ಕರ ಚಿಂತಿಸುತ್ತಾನೆ. ಮೂರನೇ ವಾಕ್ಯವನ್ನು ಓದೋಣ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. கர்ப்பத்தின் கனி அவரால் கிடைக்கும் பலன். ಇಲ್ಲಿ ನೋಡಿದರೆ ಗರ್ಭಫಲವು ಆತನು ಕೊಡುವ ಬಹುಮಾನವೇ ಎಂದು ನಾವು ನೋಡ್ತೇವೆ. பிள்ளைகள் நமக்கு ஆண்டவர் நமக்கு கிருபையா இருக்கிறார். ಈ ಮಕ್ಕಳು ದೇವರು ನಮಗೆ ದಯಪಾಲಿಸುವ, ಕೃಪೆಯಿಂದ ದಯಪಾಲಿಸುತ್ತಿರುವ ಮಕ್ಕಳು அவர் சிருஷ்டித்து நம்முடைய கருத்துல கொடுத்தார். பிள்ளைகள் ಆತನೇ ಸೃಷ್ಟಿ ಮಾಡಿ ನಮಗೆ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ நம்ம கர்த்தர் மேல் வீட்டை கட்டி இப்படி ஜெபம் எல்லா கர்த்தருக்கு பிரியமான காரியங்களை நம்ம செய்யும்போது நம்முடைய பிள்ளைகள் ஆசீர்வாதமா இருப்பாங்க. ನಾವು ಮನೆಯಲ್ಲಿ ದೇವರ ಮೇಲೆ ಭಾರ ಇಟ್ಟು ನಾವು ಪ್ರಾರ್ಥನೆ ಮಾಡ್ತಾ, ಆರಾಧಿಸುತ್ತಾ, ಸತ್ಯವೇದ ಧ್ಯಾನಿಸುತ್ತಾ ನಾವು ಬದುಕುವಾಗ ನಮ್ಮ ಮಕ್ಕಳು ತಂದೆ ತಾಯಿಗೆ ವಿಧೇಯರಾಗಿರುವರು, ಆಶೀರ್ವಾದ ತುಂಬಿದವರಾಗಿರುವರು. பிள்ளைகள் நம்ம குறை சொல்லக்கூடாது, நம்முடைய வளர்ப்பு தான் அது. ನಾವು ಮಕ್ಕಳಿಗೆ ಕೊರತೆಗಳು ನೋಡಬಾರದು, ಮಕ್ಕಳ ಮೇಲೆ ಇರುವ ಕೊರತೆಗಳನ್ನು ಹೇಳಬಾರದು. ನಾವು ಹೆಂಗೆ ಬೆಳೆಸ್ತೇವೋ ಆ ರೀತಿಯಲ್ಲಿ ಅವರು ಬೆಳೆಯುತ್ತಾರೆ. பிள்ளைகளையும் கர்த்தர் மேல அதை நம்ம அந்த பாரத்தை, பிள்ளைகளுடைய பாரத்தை கர்த்தர் மேல வைக்கணும். ನಾವು ಮಕ್ಕಳನ್ನು ದೇವರ ಪಾದದಲ್ಲಿ ಒಪ್ಪಿಸಿಕೊಟ್ಟು ದೇವರ ದಾರಿಯಲ್ಲಿ ವಾಕ್ಯವನ್ನು ಅನುಸರಿಸಿ ಅವರನ್ನು ನಾವು ಬೆಳೆಸಬೇಕು. கர்த்தர் உங்கள்கிட்ட கணக்கு கேட்பார். ಕರ್ತರು ಖಂಡಿತವಾಗಿ ಲೆಕ್ಕಾಚಾರವನ್ನು ಕೇಳುವರು. பிள்ளைகளை நீங்க நல்லபடியா வளர்த்து அவங்களை ஆளாக்குறது உங்க கடமை. ಅವರನ್ನು ನೀವು ದೇವರ ಚಿತ್ತ ಪ್ರಕಾರ ದೇವರ ವಾಕ್ಯಗಳ ಅನುಸರಿಸಿ ಬೆಳೆಸುವುದು ನಿಮ್ಮ ಕರ್ತವ್ಯ. உங்களால அப்படி வளர்க்க முடியாது, தேவன் மேல் பாரத்தை வைத்து விடணும். ನಮ್ಮಿಂದ ಕೆಲವು ಸಾರಿ ಆಗುದಿಲ್ಲ. ಆದ್ರೆ ದೇವರ ಪಾದದಲ್ಲಿ ಒಪ್ಪಿಸಿಕೊಟ್ಟು, ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಬೆಳೆಸಿದರೆ ಅವರು ದೇವರಿಗೆ ಮೆಚ್ಚುಗೆ ಆಗಿರುವ ರೀತಿಯಲ್ಲಿ ಅವರು ಬೆಳೆಯುವರು. முதிர் வயது வரைக்கும் அதை பாதுகாப்பாங்க. ಅವರು ದೊಡ್ಡವರಾದ ಮೇಲೆ ಕೂಡ ಅವರು ದೇವರ ವಾಕ್ಯವನ್ನು ಬಿಟ್ಟು ಅಗಲಿ ಹೋಗುವುದಿಲ್ಲ ಎಂದು ಸತ್ಯವೇದ ಹೇಳುತ್ತದೆ. முதிர் வயதில் அவங்க ஆதரவா இருப்பாங்க. ನೀವು ದೊಡ್ಡವರಾದ ಮೇಲೆ ನಿಮಗೆ ಅವರು ಸಹಾಯ ಮಾಡುವಂತರಾಗಿ, ಜೊತೆಯಲ್ಲಿ ನಿಲ್ಲುವಂತವರಾಗಿ ಇರುವರು. நீங்க அவங்க சரியா வளர்க்காதனால ನಾವು ಅವರನ್ನು ಸರಿಯಾಗಿ ಬೆಳೆಸದೆ ಹೋದರೆ உங்களை அவங்க காப்பாற்ற முடியல, அதனால முதிர் வயதில் கொண்டு விடுறாங்க.
ಹಂಗೆ ನೀವು ಸರಿಯಾಗಿ ಎಷ್ಟೋ ಕುಟುಂಬಗಳಲ್ಲಿ ಈ ಮಕ್ಕಳನ್ನು ಸರಿಯಾಗಿ ಬೆಳೆಸ್ತಿರಲಿಲ್ಲ ದೇವರ ಹಾದಿಯಲ್ಲಿ. ಅವ್ರು ದೊಡ್ಡವರಾದ ಮೇಲೆ ನೋಡಿದ್ರೆ ಅವ್ರ ಕುಟುಂಬದಲ್ಲಿ ತಂದೆ ತಾಯಿಯವರು ಏನ್ ಮಾಡ್ತಾರೆ, ಓಲ್ಡ್ ಏಜ್ ಹೋಮ್ ಅಲ್ಲಿ ಹೋಗಿ ಬಿಡ್ತಾರೆ. ಆ ರೀತಿಯಲ್ಲಿ ಅವರಿಗೆ ಒಂದು ಮನಸ್ಸಾಕ್ಷಿ ಇಲ್ಲದ ಒಂದು ಜೀವನ ಇರೋದ ಕಾರಣ ಅವರು ಸತ್ಯವೇದವನ್ನು ಅನುಸರಿಸಿ ತಂದೆ ತಾಯಿಯವರನ್ನು ಬೆಳೆಸಿರ್ಲಿಲ್ಲ. ದೈವ ಭಯத்தோட வளர்க்கணும். ಕರ್ತನ ಭಯದಲ್ಲಿ ನಾವು ನಮ್ಮ ಮಕ್ಕಳನ್ನು ಬೆಳೆಸಬೇಕು. ಹೌದು ಸರ್. ಕೊನೆಯ ವಾಕ್ಯವನ್ನು ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ. ಹ್ಮ್. ಇವುಗಳಿಂದ ತನ್ನ ಬತ್ತಳಿಕೆಯನ್ನು ತುಂಬಿದವನು ಧನ್ಯನು. ಊರು ಬಾಗಿಲಲ್ಲಿ ವೈರಿಗಳ ಸಂಗಡ ವ್ಯಾಜವಾಡುವಾಗ ಅಂತವರು ಅಪಮಾನ ಹೊಂದುವುದಿಲ್ಲ. இப்படி நம்ம இருக்கும்போது சத்துருக்களுக்கு முன்பாக நம்ம தைரியமா நிற்போம். ಈ ರೀತಿಯಲ್ಲಿ ನಾವು ಮಕ್ಕಳನ್ನು ನಾವು ದೇವರ ಭಯದಲ್ಲಿ ನಾವು ಬೆಳೆಸಿದ್ರೆ ನಮ್ಮ ಕಷ್ಟಕಾಲ ನಮಗೆ ಬರುವಾಗ, ಯಾರೋ ನಮಗೆ ವೈರಿಗಳು ಬರುವಾಗ ಕೂಡ ನಮ್ಮ ಮಕ್ಕಳು ನಮ್ಮ ಜೊತೆಯಲ್ಲಿ ನಮಗಾಗಿ ನಿಲ್ಲುವರು, ನಮ್ಮ ಪರವಾಗಿ ನಿಲ್ಲುವರು. பலவான் கீழ் அம்பரா துணி போல அப்படியே அம்புகளை போல நம்ம இருப்போம். ಅಂದ್ರೆ ಅವರು ಬಹಳ ಶಕ್ತಿಶಾಲಿಗಳಾಗಿ ನಮ್ಮ ಜೊತೆಯಲ್ಲಿ ನಿಲ್ಲುವರು. எதற்கும் பயப்பட மாட்டோம். ಯಾವುದೂ ಹೆದರಿಸುವ ಕಾರ್ಯಗಳಿಗೆ ನಾವು ಹೆದರುವುದಕ್ಕೆ ಅವಶ್ಯಕತೆ ಇಲ್ಲ. ஏன்னா கர்த்தர் மேல் வீட்டை கட்டி இருக்கோம். ಯಾಕೆಂದ್ರೆ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಮನೆಯನ್ನು ಕಟ್ಟಿ ಇರುವುದರಿಂದ ನಾವು ಹೆದರುವುದಕ್ಕೆ ಅವಶ್ಯಕತೆ ಇಲ್ಲ. பெரிய மழை பெய்து புயல் வந்து என்ன வந்தாலும் நம்ம வீடு என்ன செய்யாது, அழியாது. ಮಳೆ ಬಂದ್ರು, ಸುಂಟರಗಾಳಿ ಬಂದ್ರು, ಬಿರುಗಾಳಿ ಬಂದ್ರು ನಾವು ಬಿದ್ದು ಹೋಗೋದಿಲ್ಲ. ஞான மழையாமல் ஒளிபுக வாசல் சத்துக்களோடு பேசுவார்கள். ನೋಡಿದ್ರೆ ಇಲ್ಲಿ ಬರೆಯಲ್ಪಟ್ಟಿದೆ, ಅವರು ವೈರಿಗಳ ಸಂಗಡ ವ್ಯಾಜ್ಯ ಮಾಡುವಾಗ ಅಂತವರು ಅವಮಾನ ಹೊಂದುವುದಿಲ್ಲ. துன்பங்கள் வந்தா நம்ம பயப்பட மாட்டோம். ಕಷ್ಟಗಳು ಬಂದರೂ ನಾವು ಹೆದರುವುದಿಲ್ಲ. சத்து நமக்கு எவ்வளவு சோதனை கொடுத்தாலும் சூழ்நிலைகள் பலவிதமா வந்தா கூட நம்ம தைரியமா நிற்போம். ಶತ್ರು ಎಷ್ಟು ನಮ್ಮನ್ನು ಪರೀಕ್ಷಿಸುವುದಕ್ಕೆ ಬಂದರೂ ಕೂಡ ನಾವು ತಳಲಿ ಬಳಲಿ ಬಿದ್ದು ಹೋಗದೆ ಧೈರ್ಯವಾಗಿ ನಾವು ದೇವರ ಬಲದಲ್ಲಿ ನಿಲ್ಲಬೇಕು. அதனால கர்த்தர் மேல் நம்ம ಆದುದರಿಂದ ನಾವು ಕರ್ತನ ಮೇಲೆ, ಕರ್ತರೊಂದಿಗೆ ನಾವು ಅನ್ಯೋನ್ಯತೆಯಲ್ಲಿ ನಡೆಯುವುದು, ಪ್ರಾರ್ಥಿಸುವುದು, ಸತ್ಯವೇದ ಧ್ಯಾನಿಸುವುದು, ಸಾಕ್ಷಿಗಳಾಗಿ ಬದುಕುವುದೇ ಕರ್ತನ ಮೇಲೆ ಮನೆಯನ್ನು ಕಟ್ಟುವುದು. ಆ ರೀತಿಯಲ್ಲಿ ಬದುಕಿದರೆ ಈ ರೀತಿಯ ಆಶೀರ್ವಾದಗಳು ನಮಗೆ நல்ல ಸಿಗುತ್ತೆ. அதிகாலை ஜெபம் பண்ணுங்க. ಚೆನ್ನಾಗಿ ಮುಂಚಾಣೆಯಲ್ಲಿ ಎದ್ದೇಳು ಪ್ರಾರ್ಥನೆ ಮಾಡಿರಿ. நல்ல தியானத்தோடு வேதத்தை வாசிங்க. ಸತ್ಯವೇದ ಧ್ಯಾನಿಸುವ ಸುಮ್ಮನೆ ಏನೋ ಒಂದು ಕರ್ತವ್ಯ ಹಂಗಿಲ್ಲ, ನೀವು ಗಮನಿಸಿ ಅದನ್ನು ಧ್ಯಾನಿಸಬೇಕು. வசனத்தின் மூலமா தான் ஆண்டவர் உங்களோட பேசுவார் ஒவ்வொரு நாளும். ಈ ವಾಕ್ಯಗಳ ಮುಖಾಂತರ ಡೈರೆಕ್ಟ್ ಆಗಿ ದೇವರು ನಿಮ್ಮೊಂದಿಗೆ ಸಂಭಾಷಣೆ ಮಾತನಾಡುವರು. அதனால கவனமா தியானத்தோடு வாசிங்க. ಆದ್ರಿಂದ ನೀವು ಗಮನ ಕೊಟ್ಟು ವಾಕ್ಯವನ್ನು ನೀವು ಧ್ಯಾನಿಸಬೇಕು, ಓದಬೇಕು. ಅವರ நல்ல ಪಾಡಿ ತುದಿங்க. ಹಂಗೆ ನಿಮ್ಮ ಬಾಯಿಗಳು ತೆರೆದು ಚೆನ್ನಾಗಿ ಹಾಡಿ ದೇವರನ್ನು ಸ್ತುತಿಸಬೇಕು, ಆರಾಧಿಸಬೇಕು ಮನೆಗಳಲ್ಲಿ. அப்ப நீங்க சத்துருவை ஜெயிப்பீங்க. ರೀತಿಯಲ್ಲಿ ನೀವು ಸ್ತುತಿಗಳಿಂದ ನೀವು ಶತ್ರುವನ್ನು ಸೋಲಿಸುವಿರಿ, ಸೈತಾನನ್ನು ಸೋಲಿಸುವಿರಿ. உங்க பிள்ளைகளும் அதே மாதிரி செய்து சத்துருவை ஜெயிப்பாங்க. ಅದೇ ರೀತಿಯಲ್ಲಿ ನೀವು ಆ ರೀತಿಯಲ್ಲಿ ಮಾಡಿದ್ರೆ ಮಕ್ಕಳು ಅದನ್ನು ನೋಡಿ ನೀವು ಮಾದರಿಗಳಾಗಿ ಬದುಕೋದ್ರಿಂದ ಅವರು ಅದನ್ನು ಹಿಂಬಾಲಿಸಿ ಅದೇ ರೀತಿಯಲ್ಲಿ ಆರಾಧಿಸಿ ಎಲ್ಲಾ ಸೈತಾನ ಕೃತ್ಯಗಳನ್ನು ಅವರು ಸೋಲಿಸುವರು. கர்த்தர் உங்களை ஆசீர்வதிப்பார். ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ ಬನ್ನಿರಿ. ಈ ಸುಂದರವಾದ ವೇಳೆಯಲ್ಲಿ ದೇವರೇ ನೀನು ಮಧ್ಯದಲ್ಲಿ ಬಂದು ಮಾತನಾಡಿದ ಕೃಪೆಗಾಗಿ ಸ್ತೋತ್ರ. ದೇವರೇ, ನೀವು ಹೇಳಿಕೊಟ್ಟ ಹಾಗೆ ನಾವು ನಿಮ್ಮ ಮೇಲೆ, ಅಪ್ಪ ಯೇಸು ಕರ್ತನ ಮೇಲೆ ನಮ್ಮ ಆಧ್ಯಾತ್ಮಿಕ ಜೀವನ ಕಟ್ಟಲು, ನಮ್ಮ ಕುಟುಂಬವನ್ನು ಕಟ್ಟಲು, ನಮ್ಮ ಮಕ್ಕಳನ್ನು ಕೂಡ ನಿಮ್ಮ ಪ್ರೀತಿ ಉಲ್ಲಾಸದಲ್ಲಿ ನಾವು ನಿಮ್ಮ ದಾರಿಯಲ್ಲಿ ವಾಕ್ಯವನ್ನು ಅನುಸರಿಸಿ ನಾವು ಬೆಳೆಸೋದಕ್ಕೆ ನೀವು ಕೃಪೆಯನ್ನು ನೀಡಿರಿ. ಪ್ರತಿನಿತ್ಯ ವೈದಿಕ ಪ್ರಾರ್ಥನೆಗಳು, ಸಂಗಾದಿಯೊಂದಿಗೆ ಪ್ರಾರ್ಥನೆಯು, ಕುಟುಂಬದ ಪ್ರಾರ್ಥನೆಯು ನಾವು ಸತ್ಯವಾದ ಅಧ್ಯಯನ ಮಾಡಿ ಸಾಕ್ಷಿಗಳಾಗಿ, ಪರಿಶುದ್ಧರಾಗಿ, ನೀತಿವಂತರಾಗಿ, ನಿಮಗೆ ಮೆಚ್ಚುಗೆಯಾಗಿರುವ ರೀತಿಯಲ್ಲಿ ಬದುಕುವ ಕೃಪೆಯನ್ನು ನಿಮಗೆ ದಯಪಾಲಿಸಿಕೊಡಬೇಕು ಎಂದು ಪ್ರಾರ್ಥಿಸ್ತೇನಪ್ಪ. ಹೇಗೆ ಮಾಡೋಕ್ಕೆ ಶಕ್ತನಾಗಿರೋದಕ್ಕಾಗಿ ಸೋದರ, ಇಲ್ಲಿ ನನ್ನ ಜೊತೆಲಿ ಪ್ರಾರ್ಥನೆ ಮಾಡಿ ಒಪ್ಪಿಸಿಕೊಟ್ಟರು ಪ್ರತಿಯೊಬ್ಬರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಅವರ ಮಕ್ಕಳನ್ನು, ಅವರ ಕೈ ಇಟ್ಟು ಮಾಡುವ ಕೆಲಸ, ವ್ಯಾಪಾರ, ಅಲ್ಲೆಲ್ಲೂ ಎಲ್ಲ ಸ್ಟಡೀಸನ್ನು ಆಶೀರ್ವದಿಸಿ ಸಾಕ್ಷಿಯಾಗಿ ನಿಲ್ಲಿಸಬೇಕೆಂದು ಪ್ರಾರ್ಥಿಸ್ತೇನೆ. ಹೇಗೆ ಮಾಡಿ ಶಕ್ತನಾಗಿರೋದಕ್ಕಾಗಿ ಸೋದರ, ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿ ತಂದೆಯೇ, ಆಮೇನ್.